ಲೈಫ್ ಟುಡೇ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಒಬ್ಬ ಭರವಸೆಯ ಒಂದು ರೈಟರ್ ಹಾಗೆಯೇ ಉದಯೋನ್ಮುಖ ನಟ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಪರಿಚಯ ಆಗ್ತಾ ಇದ್ದಾರೆ. ಅವ್ರು ಯಾರೂ ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿರಣ್ ಆದಿತ್ಯ ಅವರು. ಲೈಫ್ ಟುಡೇ ಈಗ ಸಾಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಸದ್ಯ 3 ಸಾಂಗ್ಸ್ ರಿಲೀಸ್ ಆಗಿದೆ. ಸೊ ಅವರ ಈ ಒಂದು ಸಿನಿಮಾದ ಅನುಭವ ಹೇಗಿದೆ, ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲೇದಾಗಿ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗಿದೆ ನಿಮ್ಮ ಲೈಫ್ ಟುಡೇ? ಲೈಫ್ ಟುಡೇ ತುಂಬ ಚೆನ್ನಾಗಿದೆ ಸರ್. ನನ್ನ ಲೈಫ್ ಟುಡೇ ಇವತ್ತು ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಸಕ್ಸಸ್ಫುಲ್ ಸಿನಿಮಾ ಮಾಡಬೇಕಿದೆ ನನ್ನ ಲೈಫ್ ಟುಡೇ. ಈ ಲೈಫ್ ಟುಡೇಗೆ ಬರವಣಿಗೆ ಬರೀತೀರಾ, ಡೈರೆಕ್ಷನ್ ಮಾಡಲ್ಲ, ನಾಯಕ ನಟನಾಗಿ ಅಭಿನಯಿಸ್ತೀರಾ. ಯಾಕೆ ಈ ಒಂದು ಸೆಲೆಕ್ಷನ್ ಅಂತ? ಸರ್, ಅತಿ ಬುದ್ಧಿವಂತಿಕೆ ಇದೆ ಅಂತ ಏನೋ ಇನ್ನೊಂದು ಮಾಡಬಾರ್ದಲ್ಲ ಸರ್, ಹಾಗಾಗಿ. ಸೊ ನನ್ನನ್ನು ಆ್ಯಕ್ಚುಲಿ ಯಾರೂ ಹೀರೋ ಮಾಡಿಲ್ಲ ಸರ್. ತುಂಬ ಪ್ರಯತ್ನ ಪಟ್ಟೆ, ಆಲ್ಮೋಸ್ಟ್ ಒಂದು 8-9 ಇಯರ್ಸ್ ಪ್ರಯತ್ನ ಪಟ್ಟೆ, ಯಾರೂ ಮಾಡಿಲ್ಲ. ಸೊ ನಮ್ಮ ಬಾಸ್ ಯಶೋರ್ ಅವ್ರು ಮಾತು ಹೇಳಿದ್ರು, ನಮಗೆ ನಾವೇ ಹೀರೋ ಆಗಬೇಕು ಅಂತ. ಸೊ ನನ್ನ ಕತೆ ನಾನೇ ಬರ್ಕೊಂಡೆ. ಸೊ ನಾನೇ ಒಂದು ಒಳ್ಳೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ದಿನಾನೇ ಅವ್ರ ಕತೆ ಕೇಳೋಣ ಇಷ್ಟ ಆಗುತ್ತೆ. ನಾನು ಹೋಗೋ ಅಷ್ಟು ರಿವಿಷನ್ ಮಾಡ್ಕೊಂಡು ಹೋಗಿದ್ದೆ. ಅದಾದಮೇಲೆ ಸಿನಿಮಾ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಸೊ ನನಗೆ ಯಾರೂ ಕತೆ ಮಾಡಿಲ್ಲ, ಸೊ ನಾನೇ ಕತೆ ಮಾಡಿ ಒಂದು ಒಳ್ಳೆ ಸೆನ್ಸಿಬಲ್ ಡೈರೆಕ್ಟರ್ ಕಾಂತ ಕನ್ನಲಿ ಅವರು, ಅವ್ರ ಜೊತೆ ಮಾಡಿದ್ದೀನಿ ಸರ್. ಸರ್, ನೀವು ಆಗಲೇ ಸ್ಟೇಜ್ ಮೇಲೆ ಕೂಡ ಹೇಳ್ತಾ ಇದ್ರಿ, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಸ್ಯಾಂಡಲ್ವುಡ್ಡಲ್ಲಿ ಅಂತ ಹೇಳಿದ್ರಿ. ಲೈಫ್ ಟುಡೇಗೆ ಬರವಣಿಗೆಯನ್ನು ಬರೆದಿದ್ದೀರಾ, ಕಥೆಯನ್ನು ಬರೆದಿದ್ದೀರಾ. ಸೊ ಯಾವ ಥರದ ಕಥೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಬರವಣಿಗೆಯ ಮೂಲಕ ಅಂತ? ಸರ್, ಇವಾಗ ನಾನು ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ, ನೀನು ಯಾಕೆ ಬೇರೆಯವ್ರು ಕಂಪೇರ್ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ ಕಂಪೇರ್ ಮಾಡ್ಕೋತಾ ಇದ್ದೀನಿ. ಇದೇ ತಮಿಳಲ್ಲಿ ಲವ್ ಟುಡೇ ಅಂತ ಯಾವ ಜಾನರಲ್ಲಿ ಬಂತು, ಒಂದು ಎಂಟರ್ಟೈನ್ಮೆಂಟ್ ಆಗಿ ರಿಯಾಲಿಟಿ ಬೇಸ್ಡು, ತೆಲುಗುಲಿ ಬೇಬಿ ಅಂತ ಬಂತು. ಅದೇ ನಿಟ್ಟಿನಲ್ಲಿ ನಮ್ಮ ಕನ್ನಡದಲ್ಲಿ ಲೈಫ್ ಟುಡೇ ಅನ್ನೋ ಸಿನಿಮಾನು ನಾನು ಮಾಡಿರೋದು ಸರ್. 8 ವರ್ಷಗಳ ಕಾಲ ನೀವು ಅಸೋಸಿಯೇಟ್ ಡೈರೆಕ್ಟರ್ ಮತ್ತು ಒಂದಷ್ಟು ಡೈರೆಕ್ಟರ್ಸ್ ಅಂಡರಲ್ಲಿ ಕೆಲಸ ಮಾಡಿದಿರಾ ಅಂತ ಕೇಳ್ಪಟ್ಟೆ. ಸೊ ಹೇಗಿತ್ತು? ಯಾಕಂತಂದರೆ ತಮಿಳ್ನಾಡಲ್ಲಿ ನೀವು ಡೈರೆಕ್ಟರಲ್ಲಿ ಅಂಡರಲ್ಲಿ ಕೆಲಸ ಮಾಡ್ತೀರಾ, ಕರ್ನಾಟಕಕ್ಕೆ ಬಂದು ಹೀರೋ ಆಗ್ತೀರಾ. ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಹೇಗಿತ್ತು ಅಂತ, ಎಷ್ಟು ಸ್ಟ್ರಗಲ್ ಇತ್ತು ನಿಮ್ಮ ಲೈಫ್ಗೆ ಅಂತ? ಏನಿಲ್ಲ ಸರ್, ಅಲ್ಲಿ ಕೆಲಸ ಕಲಿಯೋಕ್ಕೆ ಅಂತಲೇ ಹೋಗಿದ್ದು. ಇಲ್ಲಿಗೆ ಅಲ್ಲಿಗೆ ಅಟ್ಲೀಸ್ಟ್ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಕೊಟ್ಟಿರಲಿಲ್ಲ, ಅದನ್ನು ನಾನು ಕೊಟ್ಟಿರಲಿಲ್ಲ. ಸೊ ನೀನು ಯಾರಾದ್ರೂ ಒಳ್ಳೆ ಡೈರೆಕ್ಟರ್ ಕೆಲಸ ಮಾಡ್ಕೊಂಬಾ ಅಂತ ಹೇಳೋರು. ಸೊ ಇಲ್ಲ, ಆ ಸ್ಪೇಸು ನನಗಿರಲಿಲ್ಲ. ಸೊ ಹಂಗಾಗಿ ಅಲ್ಲಿ ಕೆಲವೊಂದು ಟೀಮ್ಗಳ ಜೊತೆ ಕೆಲಸ ಮಾಡಿಕೊಂಡು ಅದಕ್ಕಿಂತ ಸಿನಿಮಾನ ತುಂಬ ಹತ್ರದಿಂದ ನೋಡಿ ಕಲ್ತ್ಕೋತಾ ಇದೆ. ವಿಜುವಲಿ ಹಿಂಗೆ ಮಾಡ್ತಾರೆ, ಸಿನಿಮಾ ಏನು ಅಂತ ಕೆಲವರು ಜೊತೆಲಿ ಕೆಲವು ನೋಡಿ ಕಲಿತಾರೆ ಅಂತಾರಲ್ಲ, ಆ ಥರ ಕಲ್ತಿದ್ದ ಸಿನಿಮಾ. ಹಾಗಾಗಿ ಸೊ ನನ್ನ ಕತೆ ನಾನೇ ಬರ್ಕೊಂಡು ಮಾಡಿದ್ದೀನಿ ಸರ್. ಎಸ್, ಮಾತನಾಡ್ತಾ ಒಂದು ಸಂದರ್ಭ ವಿಚಾರವನ್ನು ಹೇಳಿದ್ರಿ ನೀವು, ಯಶ್ ಅವ್ರ ಸ್ಫೂರ್ತಿ ಆಗ್ತಾರೆ ಅನ್ನುವಂಥದ್ದು. ಯಾಕೆ ಯಶ್ ಅವರೇ ಪರ್ಟಿಕ್ಯುಲರ್ ಆಗಿ ಅವರನ್ನೇ ಸ್ಫೂರ್ತಿಯನ್ನಾಗಿ ತಗೊಂಡ್ರಿ ಅಂತ? ಸರ್, ನನಗೆ 2014 ತನಕ ನನಗೇನೋ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅದರಲ್ಲಿ ಏನೂ ಇರಲಿಲ್ಲ ಸರ್. ಇತ್ತು ಆ್ಯಕ್ಟ್ ಮಾಡಬೇಕು, ಏನೋ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅವ್ರದ್ದು ರಾಮಾಚಾರಿ ಆಲ್ ಟೈಮ್ ಇಂಡಸ್ಟ್ರಿ ಇಟ್ಟಾಯಿತು. ಒಬ್ಬ ಮಿಡಲ್ ಕ್ಲಾಸಿಂದ ಬಂದಿರೋ, ಯಾಕಂದರೆ ನಾನು ಅದೇ ಕತ್ರಗುಪ್ಪಲ್ಲೇ ನಾನು ಇರೋದು. ನಮ್ಮ ಮುಂದೆನೇ ಓಡಾಡ್ತಾ ಇದ್ದವರು ಇವತ್ತು ಈ ರೇಂಜಿಗೆ ಮಾಡ್ತಾರೆ ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಅವರು ಈ ರೇಂಜ್ಗೂ ಮಾಡ್ಬೋದು ಅಂದರೆ ನಾನು ಯಾಕೆ ಮಾಡೋಕ್ಕಾಗಲ್ಲ? ಸೊ ಬ್ಯಾಕ್ಗ್ರೌಂಡ್ ಇಲ್ದಿರ ಅವರು ಮಾಡಿದ್ದಾರೆ, ಸೊ ನಾನು ಮಾಡೋಣ, ಆ ಒಂದು ಆಟದಲ್ಲೇ ನಾನು ಬಂದಿದ್ದೆ ಸರ್. ಎಸ್, ಈಗ ಟಾಕ್ಸಿಕ್ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ನೀವೇ ಹೇಳಿದ್ರಿ ಮಿಡಲ್ ಕ್ಲಾಸಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೀತಾರೆ ಅಂತಂದರೆ ನಾನು ಕೂಡ ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಒಂದು ಸಾಧನೆ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಹೇಳ್ಬಿಟ್ಟು. ಟಾಕ್ಸಿಕ್ಕು ಮತ್ತು ರಾಮಾಯಣ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗಿ ಏನು ಹೇಳ್ತಾರೆ, ಒಬ್ಬ ನಟನಾಗಿ ಏನು ಹೇಳ್ತಾರೆ, ಬಿಕಾಸ್ ನೀವು 2 ಅಂಡರಲ್ಲಿ ಕೆಲಸ ಮಾಡಿರೋದ್ರಿಂದ. ಸರ್, ಅದೇ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಮಾಡಿದ್ದಾರೆ. ಸೊ ಆ್ಯಸ್ ಅ ಫ್ಯಾನ್, ಆ್ಯಸ್ ಅ ಡೈ ಹಾರ್ಡ್ ಫ್ಯಾನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸರಿ ಅವರು ಆಲ್ಮೋಸ್ಟ್ ಬಾರ್ಡ್ರನ್ನ ದಾಟಿದ್ರು KGF ಮೂಲಕ. ಅದಾದಮೇಲೆ ಓವರ್ಸೀಸ್ ಹೊಡೆದ್ರು, ಈಗ ಗ್ಲೋಬಲಿ ಹೊಡೆಯೋಕ್ಕೆ ನಿಂತಿದ್ದಾರೆ. ಅದು ಕ್ಲೀನಾಗಿ ಗೊತ್ತಾಗ್ತಾ ಇದೆ ನನಗೆ. ಸೊ ಈ ಸರಿ ಗ್ಲೋಬಲಿ 100% ಅಕ್ವೈರ್ ಮಾಡ್ತಾರೆ ಸರ್, 2 ಸಿನಿಮಾದಲ್ಲಿ. ಎಸ್, ರಾಮಾಚಾರಿ ಒಂದು ಸಿನಿಮಾದ ಮೂಲಕ ನೀವು ಅವರನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರಿ. ಲೈಫ್ ಟುಡೇಗೆ ಏನಾದ್ರೂ ಅವ್ರ ಹತ್ರ ಮಾತನಾಡೋದು ಅಥವಾ ಪ್ರಮೋಷನ್ಗೆ ಏನಾದ್ರೂ ಹೋಗಿ ಮಾತನಾಡುವಂಥ ಸಂದರ್ಭ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ ಸರ್, ನಾನು ಹೋಗ್ಬೇಕು ಅಂದರೆ ಅವ್ರು ಅವೈಲಬಲು ಇಲ್ಲವೂ ಇಲ್ಲ, ಸಿಗೋದು ಇಲ್ಲ, ಕೈಗೆ ಎಡಕ್ತೀರಾ ಅಂತ ಅವರು ಯಶ್ ಅವರು. ಸೊ ಹಾಗಾಗಿ ನನ್ನ ಆಸೆ ಒಂದೇ, ಒನ್ ಫೈನ್ ಡೇ ಲೆಟ್ ಮಿ ಬಿ ಸಕ್ಸಸ್ಫುಲ್ ಆ್ಯಸ್ ಅ ಟ್ರೂ ಫ್ಯಾನ್. ಸರ್, ನಿಮ್ಮ ಫ್ಯಾನ್ ಆಗಿ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಅವ್ರು ಮುಂದೆ ಹೋಗ್ತೀನಿ, ಅಲ್ಲಿವರೆಗೂ ನಾನು ಹೋಗಲ್ಲ ಸರ್. ಎಸ್ ಸರ್, ನಟನಾಗಿ ಎಂಟ್ರಿ ಕೊಟ್ಟಿರೋದ್ರಿಂದ ಯಾವ ಥರದ ಕ್ಯಾರೆಕ್ಟರ್ನ ಮಾಡಬೇಕು ಅನ್ನುವಂಥದ್ದು ಆಸೆ ಇದೆ ನಿಮಗೆ? ಸೊ ಎಲ್ಲ ಥರ ಈ ಮಿಡಲ್ ಕ್ಲಾಸ್ ತುಂಬ ಕನೆಕ್ಟ್ ಆಗೋ ಥರ ಪಾತ್ರಗಳು ಮಾಡೋಕ್ಕೆ ಸರ್. ನಂಗೆ ತುಂಬ ಪಾರ್ಶಾಗೆ ಈ ಚಾಕ್ಲೇಟ್ ಬಾಯ್ ಆ ಥರ ಕ್ಯಾರೆಕ್ಟರ್ ಎಲ್ಲ, ಯಾಕೆ ನಾನು ಅದು ಬರೋದೂ ಇಲ್ಲ. ಸೊ ಸ್ವಲ್ಪ ರಾ ಕಂಟೆಂಟು, ಒಂದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಇರುತ್ತಲ್ಲ, ಆ ಥರ ಕತೆ ಮಾಡೋಕ್ಕೆ ನನಗೆ ಇಷ್ಟ. ಎಸ್, ಆ ಟ್ಯಾಟೂ ಬಗ್ಗೆ ಹೇಳ್ಬೋದಾ? ಅದು ಸಿನಿಮಾಗೋಸ್ಕರ ಹಾಕಿರುವಂಥದ್ದು ಅಥವಾ ಏನಾದರೂ ಪರ್ಸ್ನಲ್ ಏನಾದರೂ ಇದೆಯಾ, ರೀಸನ್ ಇದೆಯಾ ಅಂತ? ಇಲ್ಲ ಸರ್, ಇದು ನೆಕ್ಸ್ಟ್ ಸಿನಿಮಾಗೋಸ್ಕರ. ಸೊ ಮುಂಚೆಯಿಂದನೂ ಇತ್ತು. ಆ್ಯಕ್ಚುಲಿ ನಾನು ಈಗ ನೆಕ್ಸ್ಟ್ ಮಾಡ್ತಾರೋ ಸಿನಿಮಾ ಫಸ್ಟ್ ಮಾಡಬೇಕಾಯಿತು, ಡ್ಯೂ ಟು ಹೈ ಬಜೆಟ್. ಸೊ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಸಿನಿಮಾ ಬೇಕಾಗಿತ್ತು ನನಗೆ. ಸೊ ನಾನು ಏನಂತ ತೋರಿಸ್ಕೊಳ್ಳೋಕೆ ಈ ಸಿನಿಮಾ ಲೈಫ್ ಟುಡೇ. ಸೊ ನೆಕ್ಸ್ಟ್ ಸಿನಿಮಾ ನನ್ನ ವಿಷನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ.
ಅಂದ್ರೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಸಾಲು ಸಾಲು ಸಿನಿಮಾಗಳು ಲೈನಪ್ ಇಟ್ಟಿದ್ದೀರಾ ಅಂತ ಆಯ್ತು. ಹೌದು ಸರ್, ಖಂಡಿತ. ನೆಕ್ಸ್ಟ್ ಸಿನಿಮಾ ಕತೆ ನಾನೇ ಬರೆದಿದ್ದೀನಿ. ಒಬ್ಬ ಒಳ್ಳೆ ಬೇರೆ ಭಾಷೆಯ ಡೈರೆಕ್ಟರ್ನ ಕನ್ನಡ ಕರ್ಕೊಂಬರೋ ಪ್ರಯತ್ನದಲ್ಲಿದ್ದೀನಿ. ಸೊ ಒಂದಿನ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಸರ್. ಟ್ಯಾಟೂ ರಿವೀಲ್ ಮಾಡಬಹುದಾ? ಏನಿಲ್ಲ ಸರ್, ಇದು ನಾರ್ಮಲಿ ಈ ಥರ ಒಂದು ಅಲ್ಲ ಏನಾದರೂ ಸೀಕ್ರೆಟ್? ಏನಿಲ್ಲ ಸರ್, ಇಷ್ಟ ನಾರ್ಮಲ್ ಆ ಕ್ಯಾರೆಕ್ಟರ್ಗೆ ಹಂಗೆ ಬೇಕು. ಒಂದು ವೈಲೆಂಟ್ ಮ್ಯಾನ್, ಸೊ ಆ ಥರ. ಅದು ಪರ್ಮನೆಂಟ್ ಟ್ಯಾಟೂನೇ? ಹೌದು ಸರ್, ನನಗೆ ಟ್ಯಾಟೂ ಇಷ್ಟ ಆ್ಯಕ್ಚುಲಿ. ಓಕೆ. ನೀವೇ ಫೈನಲಿ ಕನ್ನಡಿಗರಿಗಾಗಿರ್ಬೋದು, ಕರ್ನಾಟಕ ಜನತೆಗಾಗಿರ್ಬೋದು ಏನು ಕೇಳ್ಕೊಳ್ತೀರಾ? ಏನಿಲ್ಲ ಸರ್, ಇವಾಗ ತುಂಬ ಜನ ಹೇಳ್ತಾ ಇದ್ರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆಡಿಯನ್ಸ್ ಬರ್ತಾ ಇಲ್ಲ ಅಂತ. ಸರ್, ನಾನು ಮಾಲ್ಗೆ ಹೋಗ್ತಾ ಇದ್ದೀನಿ, 100% ಬರ್ತಾ ಇದ್ದಾರೆ. ಬಟ್ ಬೇರೆ ಭಾಷೆ ಸಿನಿಮಾಗಳಿಗೆ ಹೌಸ್ಫುಲ್ ಆಗ್ತಾ ಇದೆ. ಸರ್, ನಮ್ಮ ಭಾಷೆಯಲ್ಲಿ ನಾವು ಸ್ವಲ್ಪ ಕಂಟೆಂಟಲ್ಲಿ ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಕಮ್ಮಿ ಇದ್ದೀವಿ. ಅದು ಈಗ ಗೊತ್ತಾಗಿದೆ, ಎಲ್ಲ ಟೆಕ್ನಿಷಿಯನ್ಸ್ಗೂ ಆಡಿಯನ್ಸು ತೋರಿಸ್ಕೊಟ್ಟಿದ್ದಾರೆ. ಸೊ ಈಗೆಲ್ಲ ಹುಷಾರಾಗಿ ಪಕ್ಕ ಗ್ರಿಪ್ ಹಿಡಿಲೇಬೇಕು ಅಂತ ಬರ್ತಾ ಇದೀವಿ. ಅದರಲ್ಲಿ ನಾನು ತುಂಬ ಜೋರಾಗಿ ಬರ್ತಾ ಇದ್ದೀನಿ. ಸೊ ಲೈಫ್ ಟುಡೇ 100% ಎಲ್ಲ ಆಡಿಯನ್ಸ್ನು ಒಬ್ಬ ಹೊಸಬನ್ ಸಿನಿಮಾಗೂ ಆಡಿಯನ್ಸ್ ಬಂದು ನೋಡ್ತಾರೆ ಅನ್ನೋದಕ್ಕೆ ಲೈಫ್ ಟುಡೇ ಆಗುತ್ತೆ. ಆ ಕಾನ್ಫಿಡೆನ್ಸಲ್ಲೇ ನಾನು ಹೋಗ್ತಾ ಇದ್ದೀನಿ ಸರ್. ನೀವೇ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಸುಮನ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಇದಾಗಿತ್ತು ಲೈಫ್ ಟುಡೇ ಸಿನಿಮಾದ ಮೂಲಕ ರೈಟರ್ ಅಂಡ್ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇರುವಂತಹ ಕಿರಣ್ ಆದಿತ್ಯ ಅವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.